ನನಗೆ ಡ್ರೈವಿಂಗಲ್ಲಿ ಒಳ್ಳೆ ಸ್ಕಿಲ್ ಇದೆ. ನಾನು ಬೇರೆಯವ್ರ ಗಾಡಿ ಓಡಿಸ್ತೀನಿ, ತಿಂಗಳಿಗೆ ಒಂದಿಷ್ಟು ಸಂಬಳ ಬರುತ್ತೆ. ಆ ಸಂಬಳದಲ್ಲಿ ಬದುಕು ನಡೆಸೋದು ಕಷ್ಟ ಆಗ್ತಾಯಿದೆ. ಸ್ವಂತ ಗಾಡಿ ತೊಗೋಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಯಾರು ಕೊಡ್ತಾರೆ? ಒಂದು ವೇಳೆ ಸ್ವಂತ ಗಾಡಿ ತೊಗೊಂಡ್ರೆ ಒಳ್ಳೆ ಸಂಪಾದನೆ ಮಾಡ್ಬೋದು, ಬದುಕನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ನಿಮ್ಮ ಆಸೆ ಆಗಿದ್ರೆ ಅಂಥವರಿಗೆ ಸರ್ಕಾರದಿಂದ ಒಂದು ಒಳ್ಳೆಯ ಯೋಜನೆ ಇದೆ. ಅವರಿಗೆ 50% ಸಬ್ಸಿಡಿ ಸಿಗುವಂತಹ ಒಂದು ಯೋಜನೆ ಇದೆ. ನೀವು ಗಾಡಿ ತೊಗೊಂಡು ಬಿಸ್ನೆಸ್ ಮಾಡಬೇಕು ಅಂತಾದರೆ ಆ ಯೋಜನೆ ಹೆಸರು ಸ್ವಾವಲಂಬಿ ಸಾರಥಿ ಯೋಜನೆ. ಈ ಯೋಜನೆಯಲ್ಲಿ ಸರ್ಕಾರ ನಿಮಗೆ ವಾಹನ ಖರೀದಿ ಮಾಡೋಕ್ಕೆ ಬರೋಬ್ಬರಿ 50%ನಷ್ಟು ಹಣವನ್ನು ಉಚಿತವಾಗಿ ಅಂದರೆ ಸಬ್ಸಿಡಿ ಕೊಡುತ್ತೆ. ಹಾಗಿದ್ರೆ ನೋಡೋಣ ಬನ್ನಿ ಆ ಯೋಜನೆ ಏನು ಎತ್ತ ಎಲ್ಲ. ಸಹಾಯಧನ ಎಷ್ಟು ಅಂದರೆ ವಾಹನದ ಬೆಲೆಯ 50% ಹಣ ಅಥವಾ ಗರಿಷ್ಠ 3 ಲಕ್ಷ ರೂಪಾಯಿಗಳ ಸಹಾಯ. ಇನ್ನು ಕೆಲವು ವಿಶೇಷ ವರ್ಗಗಳಿಗೆ ಅಥವಾ ಎಲೆಕ್ಟ್ರಿಕ್ ವಾಹನಗಳಿಗೆ ಈ ಮೊತ್ತ 4 ಲಕ್ಷದವರೆಗೂ ಸಿಗ್ಬೋದು. ಉಳಿದ ಹಣಕ್ಕೆ ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ನಿಮಗೆ ಇಲ್ಲಿ ಸಿಗತ್ತೆ. ಈಗ ಮುಖ್ಯವಾದ ವಿಷಯ ಅಂದರೆ ಈ ಯೋಜನೆಗೆ ಅರ್ಜಿ ಹಾಕೋಕ್ಕೆ ಯಾರ್ಯಾರು ಅರ್ಹರು ಅಂತ ನೋಡಬೇಕಾಗುತ್ತೆ. ಇದು ಮುಖ್ಯವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾಗಿಡಲಾಗಿದೆ. ಪ್ರವರ್ಗ 3B, SC, ST ಮತ್ತು ಅಲ್ಪಸಂಖ್ಯಾತರಿಗೆ ಈ ಒಂದು ಯೋಜನೆಯನ್ನು ಕೊಡಲಾಗುತ್ತೆ. ಇನ್ನು ಈ ಯೋಜನೆಗೆ ವಯಸ್ಸಿನ ಮಿತಿ 21ರಿಂದ 45 ವರ್ಷ ಒಳಗಿರಬೇಕು. ನಿಮ್ಮ ಹತ್ರ ಕಡ್ಡಾಯವಾಗಿ ವಾಹನ ಓಡಿಸೋಕ್ಕೆ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಕುಟುಂಬದ ಆದಾಯ ವರ್ಷಕ್ಕೆ ಗ್ರಾಮೀಣ ಭಾಗದಲ್ಲಿ 98,000 ಮೀರಿರಬಾರ್ದು. ನಗರ ಭಾಗದಲ್ಲಿ 1,20,000 ಮೀರಬಾರ್ದು. ನೀವು ಬೇರೆ ಯಾವುದೇ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯನ್ನು ಕೊಡಲಾಗುತ್ತೆ. ಈ ಯೋಜನೆಗೆ ಅರ್ಜಿ ಹಾಕೋಕೆ ಯಾರ್ಯಾರು ಅರ್ಹರು ಅಂತ ನೋಡಿದ್ವಿ. ಈಗ ಅರ್ಜಿ ಹಾಕಲಿಕ್ಕೆ ಏನೇನು ಬೇಕು, ಯಾವ್ಯಾವ ದಾಖಲೆಗಳು ಬೇಕು ಅಂತ ನೋಡೋಣ. ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಅಳತೆಯ ಫೋಟೋ, ನಾನು ನಿರುದ್ಯೋಗಿ ಎಂಬ ಸ್ವಯಂ ಘೋಷಣಾ ಪತ್ರ, ಈ ಎಲ್ಲ ದಾಖಲೆಗಳು ಬೇಕಾಗ್ತವೆ. ನಿಮ್ಮ ಹತ್ರ ದಾಖಲೆಗಳೆಲ್ಲ ಇದೆ, ಆದರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಯೋಚನೆ ಆಗಿದ್ರೆ ಈಗ ಹೇಳ್ತೀನಿ ಕೇಳಿ. ಅರ್ಜಿ ಸಲ್ಲಿಸೋದು ತುಂಬ ಸುಲಭ. ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಹಾಕ್ಬೋದು, ಅಥವಾ ನಿಮ್ಮ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಥವಾ ನಿಗಮದ ಕಚೇರಿಗೆ ಹೋಗಿ ವಿಚಾರಿಸಲೂಬಹುದು. ಇನ್ನು ಅರ್ಜಿ ಹಾಕಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತಾ ಅಂತ ನೋಡೋಕೆ ಹೋದರೆ ಇಲ್ಲ, ಇದಕ್ಕೆ ಪ್ರೋಸೆಸ್ ಇರುತ್ತೆ. ನೀವು ಅರ್ಜಿ ಹಾಕಿದ ಮೇಲೆ ಶಾಸಕರ ಅಧ್ಯಕ್ಷತೆಯ ಸಮಿತಿ ನಿಮ್ಮನ್ನು ಆಯ್ಕೆ ಮಾಡುತ್ತೆ. ನಂತರ ಬ್ಯಾಂಕ್ ನಿಮಗೆ ಸಾಲ ಮಂಜೂರು ಮಾಡುತ್ತೆ. ನೀವು ವಾಹನ ಖರೀದಿಸಿದ RC ತೋರಿಸಿದ ಮೇಲೆ ಸಬ್ಸಿಡಿ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ನೆನಪಿರಲಿ, ವಾಹನವನ್ನು ಕಡ್ಡಾಯವಾಗಿ ಯೆಲ್ಲೋ ಬೋರ್ಡ್ ಆಗಿಯೇ ನೋಂದಾಯಿಸಬೇಕು. ವೈಟ್ ಬೋರ್ಡ್ಗೆ ಅವಕಾಶ ಇರಲ್ಲ. ಸ್ನೇಹಿತರೆ, ನಿಮಗೆ ಡ್ರೈವಿಂಗಲ್ಲಿ ಒಳ್ಳೆ ಸ್ಕಿಲ್ ಇದೆ, ಲೈಸೆನ್ಸ್ ಕೂಡ ಇದೆ, ಸ್ವಂತ ಗಾಡಿ ತೊಗೊಂಡು ಒಳ್ಳೆ ಸಂಪಾದನೆ ಮಾಡಬೇಕು, ಬದುಕನ್ನು ಸುಂದರವಾಗಿ ಮಾಡ್ಕೋಬೇಕು ಅನ್ನೋ ಯೋಚನೆ ಇದ್ದರೆ ಸರ್ಕಾರದ ಈ ಒಂದು ಅದ್ಭುತ ಯೋಜನೆಯನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತೇ ಚೆಕ್ ಮಾಡಿ ಅಪ್ಲೈ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಡ್ರೈವಿಂಗ್ ಫ್ರೆಂಡ್ಸಿಗೆ ಇದನ್ನ ಶೇರ್ ಮಾಡಿ, ಅವರಿಗೂ ಸಹಾಯ ಆಗ್ಬೋದು. ಮತ್ತೆ ಸಿಗೋಣ. ಬಾಯ್ ಬಾಯ್.